ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಹೆಲ್ತ್ ಟಿಪ್ಸ್ ನೋಡೋಣ. ಅಂದರೆ ಕಪ್ಪು ಜೀರಿಗೆಯಲ್ಲಿ ಅಡಗಿವೆ ಅದ್ಭುತ ಪೋಷಕಾಂಶಗಳು. ಹೌದು ಗೆಳೆಯರೇ, ಇದನ್ನು ತಿಂದರೆ ಏನೆಲ್ಲ ಲಾಭ ಅಂತ ನೋಡೋಣ. ಹಾಗೂ ಇದರಿಂದ ನಮ್ಮ ದೇಹಕ್ಕೆ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕಪ್ಪು ಜೀರಿಗೆ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು, ಬಿಪಿಯನ್ನು ನಿಯಂತ್ರಿಸಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಪ್ರಸ್ತುತ ಹವಾಮಾನ ಬದಲಾವಣೆಯಿಂದ ನಾವು ಸೋಂಕುಗಳಿಂದ ಬಳಲುತ್ತಿದ್ದೇವೆ. ಆದ್ದರಿಂದ ಕಪ್ಪು ಜೀರಿಗೆ ಬೀಜಗಳನ್ನು ಬಳಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸಾಮಾನ್ಯ ಜೀರಿಗೆ ಎಲ್ಲರಿಗೂ ಗೊತ್ತು, ಆದರೆ ಕರಿ ಜೀರಿಗೆಯ ಬಗ್ಗೆ ತಿಳಿದಿರುವುದು ಬಹಳ ಕಡಿಮೆ. ಕಪ್ಪು ಜೀರಿಗೆಯನ್ನು ಆಯುರ್ವೇದದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ. ಇದನ್ನು ಕಹಿ ಜೀರಿಗೆ ಎಂದು ಕೂಡ ಕರೆಯುತ್ತಾರೆ. ಕಪ್ಪು ಜೀರಿಗೆ ದೇಹಕ್ಕೆ ಅಗತ್ಯವಿರುವ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡಿದೆ. ಕಪ್ಪು ಜೀರಿಗೆಯಲ್ಲಿರುವ ರಾಸಾಯನಿಕಗಳು ದೇಹವನ್ನು ಆರೋಗ್ಯವಾಗಿಡಲು ತುಂಬ ಉಪಯುಕ್ತವಾಗಿದೆ. ಕಪ್ಪು ಜೀರಿಗೆಯು ಬ್ಯಾಕ್ಟೀರಿಯಾ ವಿರೋಧಿ, ಆಂಟಿವೈರಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ದೇಹದಲ್ಲಿ ಆಮ್ಲಜನಕದ ಕೊರತೆಯಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡಲು ಕಪ್ಪು ಜೀರಿಗೆ ತುಂಬ ಸಹಾಯಕವಾಗಿದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಕಿಡ್ನಿ ಸಂಬಂಧಿ ಸಮಸ್ಯೆಗಳು, ಯಕೃತ ಸಂಬಂಧಿ ಸಮಸ್ಯೆಗಳು, ಹೃದಯ ಮತ್ತು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಕಪ್ಪು ಜೀರಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಗೆಳೆಯರೇ. ಕಪ್ಪು ಜೀರಿಗೆ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು, ಬಿಪಿಯನ್ನು ನಿಯಂತ್ರಿಸಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ನೋವು ಮತ್ತು ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತದೆ. ಪ್ರಸ್ತುತ ಹವಾಮಾನ ಬದಲಾವಣೆಯಿಂದ ನಾವು ಸೋಂಕುಗಳಿಂದ ಬಳಲುತ್ತಿದ್ದೇವೆ. ಆದ್ದರಿಂದ ಕಪ್ಪು ಜೀರಿಗೆ ಬೀಜಗಳನ್ನು ಬಳಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಾವು ಸೋಂಕಿನಿಂದ ಪ್ರಭಾವಿತರಾಗುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಕಪ್ಪು ಜೀರಿಗೆ ಮುಖ್ಯವಾಗಿ ಕೆಮ್ಮು ಮತ್ತು ಶೀತದಂತಹ ಸೋಂಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಪ್ಪು ಜೀರಿಗೆ ಚಹಾವನ್ನು ಕುಡಿಯುವುದರಿಂದ ಇತರ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಬಹುದು. 1 ಲೋಟ ನೀರಿಗೆ 1 ಚಮಚ ಕಪ್ಪು ಜೀರಿಗೆ ಸೇರಿಸಿ ಅರ್ಧ ಲೋಟ ಆಗುವವರೆಗೆ ಕುದಿಸಿ ಮತ್ತು ಸೋಸಿಕೊಳ್ಳಿ. ಈ ಮದ್ದನ್ನು ಬೆಳಿಗ್ಗೆ ಬೆಚ್ಚಗೆ ಕುಡಿಯುವುದರಿಂದ ರೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಕಪ್ಪು ಜೀರಿಗೆಯನ್ನು ತೂಕ ನಷ್ಟಕ್ಕೂ ಬಳಸಲಾಗುತ್ತದೆ. ಜೇನುತುಪ್ಪ ಹಾಗೂ ಬಿಸಿನೀರಿನೊಂದಿಗೆ ಇದರ ಎಣ್ಣೆಯನ್ನು ಬೆರೆಸಿ ಕುಡಿಯುವುದರಿಂದ ದೇಹದ ಕೊಬ್ಬು ಕರಗುತ್ತದೆ. ಇದರಿಂದ ಸ್ಥೂಲಕಾಯದ ಸಮಸ್ಯೆಯನ್ನು ಕೂಡ ನಿವಾರಿಸಬಹುದು. ಇದು ಮುಖ್ಯವಾಗಿ ಕೊಬ್ಬನ್ನು ಕರಗಿಸುತ್ತದೆ ಮತ್ತು ಕರುಳಿನ ಚಲನೆಯ ಮೂಲಕ ಹೊರಹಾಕುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಕಪ್ಪು ಜೀರಿಗೆಯ ನೀರು ದೇಹವನ್ನು ನಿರ್ವಿಷಗೊಳಿಸಲು ಕೆಲಸ ಮಾಡುತ್ತದೆ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ಕಾಲೋಚಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಚರ್ಮ ಮತ್ತು ಮೊಡವೆಗಳ ಸಮಸ್ಯೆ ಇದ್ದರೆ ಇದರ ಎಣ್ಣೆಯನ್ನು ನಿಂಬೆ ರಸದೊಂದಿಗೆ ಬೆರೆಸಿ ಹಚ್ಚಿದರೆ ಚರ್ಮವು ಮೃದುವಾಗುತ್ತದೆ ಮತ್ತು ಮೊಡವೆಯನ್ನು ಹೋಗಲಾಡಿಸಬಹುದು. ಕೆಟ್ಟ ಜೀವನ ಶೈಲಿ ಮತ್ತು ಅವ್ಯವಸ್ಥೆಯ ಆಹಾರ ಪದ್ಧತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಹೊಟ್ಟೆ ನೋವು, ಅಜೀರ್ಣ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕಪ್ಪು ಜೀರಿಗೆ ನೀರು ಈ ಸಮಸ್ಯೆಯನ್ನು ತೊಡೆದುಹಾಕುತ್ತದೆ. ಇದರ ಸೇವನೆಯು ನಿಮ್ಮ ಚಯಾಪಚಯವನ್ನು ಬಲಪಡಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಗೆಳೆಯರೇ, ಇವಾಗ ನಾವು ಕಪ್ಪು ಜೀರಿಗೆಯ ಪೌಷ್ಟಿಕಾಂಶದ ಮೌಲ್ಯಗಳು ಏನು ಅಂತ ನೋಡೋಣ ಬನ್ನಿ. ನಾವು 100 ಗ್ರಾಂ ಕಪ್ಪು ಜೀರಿಗೆಯನ್ನು ತೆಗೆದುಕೊಂಡಾಗ ಅದರಲ್ಲಿ 8.53 ಮಿಲಿಗ್ರಾಂನಷ್ಟು ಮ್ಯಾಂಗನೀಸ್ ಇರುತ್ತದೆ ಹಾಗೂ 2.6 ಮಿಲಿಗ್ರಾಂನಷ್ಟು ತಾಮ್ರ ಇರುತ್ತದೆ ಹಾಗೂ 9.7 ಮಿಲಿಗ್ರಾಂನಷ್ಟು ಕಬ್ಬಿಣ ಇರುತ್ತದೆ ಮತ್ತು 31.16 ಮಿಲಿಗ್ರಾಂನಷ್ಟು ಒಟ್ಟು ಕೊಬ್ಬು ಇರುತ್ತದೆ ಹಾಗೂ 543 ಮಿಲಿಗ್ರಾಂನಷ್ಟು ರಂಜಕ ಇರುತ್ತದೆ ಮತ್ತು 265 ಮಿಲಿಗ್ರಾಂನಷ್ಟು ಮ್ಯಾಗ್ನೇಷಿಯಂ ಇರುತ್ತದೆ
ಮತ್ತು 570 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಇರುತ್ತದೆ ಹಾಗೂ 6.23 ಮಿಲಿಗ್ರಾಮ್ನಷ್ಟು ಸತು ಇರುತ್ತದೆ ಗೆಳೆಯರೆ. ಇವಾಗ ನಾವು ಕಪ್ಪು ಜೀರಿಗೆ ಬೀಜಗಳ ಸೇವನೆಯಿಂದ ಉಂಟಾಗುವ 3 ಅಡ್ಡ ಪರಿಣಾಮಗಳನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ದದ್ದುಗಳನ್ನು ಉಂಟು ಮಾಡಬಹುದು ಹಾಗೂ ಎರಡನೆಯದಾಗಿ ವಾಂತಿ ಆಗಬಹುದು ಹಾಗೂ ಮೂರನೆಯದಾಗಿ ಕಪ್ಪು ಬೀಜದ ಎಣ್ಣೆ ಅಥವಾ ಜೆಲ್ ಅನ್ನು ಚರ್ಮಕ್ಕೆ ಹಚ್ಚಬಹುದು. ಆದರೆ ದೀರ್ಘಕಾಲೀನ ಬಳಕೆಯಿಂದ ಚರ್ಮದ ಮೇಲೆ ದದ್ದುಗಳು ಉಂಟಾಗಬಹುದು. ಗೆಳೆಯರೇ, ಇವಾಗ ನಾವು ಕಪ್ಪು ಜೀರಿಗೆಯನ್ನು ಸೇವಿಸುವುದಕ್ಕಿಂತ ಮೊದಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ನೋಡೋಣ ಬನ್ನಿ. ಕಪ್ಪು ಜೀರಿಗೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಧಾನಗೊಳಿಸುತ್ತದೆ. ಆದ್ದರಿಂದ ಬೀಜಗಳ ಸೇವನೆಯು ರಕ್ತಸ್ರಾವದ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಮತ್ತು ನಿದ್ರಾಜನಕ ಪರಿಣಾಮವನ್ನು ಹೊಂದಿರುತ್ತದೆ. ಇದು ಅರೆ ನಿದ್ರಾವಸ್ಥೆಗೆ ಕಾರಣವಾಗುತ್ತದೆ ಗೆಳೆಯರೇ. ಹಾಗೂ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿಯರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದನ್ನು ತಪ್ಪಿಸಬೇಕು ಮತ್ತು ರೋಗ ನಿರೋಧಕ ಅಸ್ವಸ್ಥತೆ ಇರುವ ಜನರು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.